ಹಲೋ ಹಾಯ್ ನಮಸ್ತೆ. ಇದು ಭಾನುವಾರದ ಮನೆ ವ್ಲಾಗ್. ಜನರಲಾಗಿ ಎಲ್ಲರಿಗೂ ಸಂಡೇ ಸೆಕೆಂಡ್ ಹಾಫ್ ಅಂದಿದ ತಕ್ಷಣ ನೆಕ್ಸ್ಟ್ ಡೇಗೆ ಏನು ಪ್ರಿಪೇರ್ ಮಾಡಬೇಕು, ಏನು ರೆಡಿ ಮಾಡ್ಕೊಬೇಕು ಅನ್ನೋ ಥಾಟ್ಸೇ ಓಡ್ತಾ ಇರುತ್ತೆ. ಸೊ ನನಗೂ ಹಾಗೆ ಇತ್ತು ಸಂಡೇ. ಆ್ಯಂಡ್ ದೆನ್ ಅದ್ರ ಜೊತೆಗೆ ನಾನು ಒಂದು ಓಟ್ಸ್ ಮತ್ತು ಕಾಫಿದು ಸ್ಮೂದಿ ರೆಡಿ ಮಾಡ್ಕೊತಾ ಇದ್ದೆ. ನನಗೆ ಸಂಜೆ ಡ್ರಿಂಕ್ಗೆ ಅಂತ ಹೇಳಿಬಿಟ್ಟು ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ಥರ ರಿಚನ್ಗೆ ಒಂದು ಮಿಲ್ಕ್ ಮಿಕ್ಸ್ನ, ಡ್ರೈ ಫ್ರೂಟ್ಸ್ದು ಒಂದು ಮಿಲ್ಕ್ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಪೌಡರ್ ಫಾರ್ಮಲ್ಲಿ ಕೊಟ್ಟರೆ ಅದು ಕಂಪ್ಲೀಟಾಗಿ ಡಿಸಾಲ್ವ್ ಆಗಲ್ಲ. ಸೊ ಹಾಗಾಗಿ ಈ ಥರ ಒಂದು ಸ್ಮೂತ್ ಟೆಕ್ಸ್ಚರ್ ಪೇಸ್ಟ್ ಫಾರ್ಮಲ್ಲಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇದಕ್ಕೆ ನಾನು ಬಾದಾಮಿ, ಗೋಡಂಬಿ, ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ನ ಯೂಸ್ ಮಾಡಿದ್ದೀನಿ. ಹಾಗೆ ಸ್ವೀಟ್ನೆಸ್ಗೆ ಅಂತ ಹೇಳಿಬಿಟ್ಟು ಲೈಕ್ ಹಸಿ ಖರ್ಜೂರನ ಯೂಸ್ ಮಾಡಿದ್ದೀನಿ. ಎರಡು ಸಪ್ರೇಟಾಗಿ ನೆನೆಸಿಟ್ಕೊತೀನಿ. ಇದನ್ನು ಓವರ್ ನೈಟ್ ಬೇಕಿದ್ರೂ ನೆನೆಸ್ಬೋದು, ಬಟ್ ನಾನು 3 to 4 hours ನೆನೆಸ್ತಿದ್ದೀನಿ, ಸೊ ದಟ್ ಫೈನ್ ಪೇಸ್ಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ಎಲ್ಲ ಐಟಮ್ಸ್ ನಾನು ಫೈನ್ ಪೇಸ್ಟ್ ಥರ ಗ್ರೈಂಡ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಅಪ್ ಟು 10 days ಸ್ಟೋರ್ ಮಾಡಿ ಇಟ್ಕೊಬೋದು. ಇದನ್ನು ಹಾಲು ಜೊತೆ 1 ಸ್ಪೂನ್ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಹೆಲ್ದಿಯಾಗೂ ಇರುತ್ತೆ, ಯಮ್ಮಿಯಾಗೂ ಇರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್, ಬಾಯ್ ಬಾಯ್.